ಮಕ್ಕಳಿಗೆ ಆಟಿಕೆ ವಸ್ತುಗಳಂದ್ರೆ ತುಂಬಾ ಇಷ್ಟ. ಅದರಲ್ಲೂ ದೊಡ್ಡ ದೊಡ್ಡ ಆಟಿಕೆ ವಸ್ತುಗಳ ಮೇಲೆ ಮಕ್ಕಳ ಕಣ್ಣು. ಆದರೆ ದುಬಾರಿ ಬೆಲೆಯ ವಸ್ತುಗಳನ್ನ ಮಕ್ಕಳಿಗೆ ಕೊಡಿಸಲು ಆಗದೆ ಪೋಷಕರು ಪರದಾಡ್ತಿರ್ತಾರೆ. ಒಂದು ಆಟಿಕೆ ವಸ್ತುವನ್ನ ಹೆಚ್ಚು ದುಡ್ಡು ಕೊಟ್ಟರು ಖರೀದಿಸಿದ್ರೂ ಅದು ಕೆಲವೇ ದಿನಗಳಲ್ಲಿ ಗುಜರಿಗೆ ಸೇರ್ಬಿಡುತ್ತೆ. ಆದರೆ ಇದಕ್ಕೊಂದು ಉತ್ತಮ ಪರಿಹಾರ ಇಲ್ಲಿದೆ. ಇದುವರೆಗೆ ಲೈಬ್ರರಿಯಲ್ಲಿ ಪುಸ್ತಕಗಳು ಸಿಗುವ ವಿಚಾರ ಎಲ್ಲರಿಗೂ ಗೊತ್ತು. ಆದರೆ ಇದೀಗ ಕಾಲ ಬದಲಾಗಿದ್ದು ಮಕ್ಕಳ ಆಟಿಕೆಗಳಿಗೂ ಲೈಬ್ರರಿ ಪ್ರಾರಂಭಗೊಂಡಿದೆ. ದುಬಾರಿ ದುನಿಯಾದಲ್ಲಿ ಎಲ್ಲಾ ವಸ್ತುಗಳು ಜೇಬಿಗೆ ಕನ್ನ ಹಾಕ್ತಿದೆ. ಜೊತೆಗೆ ಶಾಲಾ ಮಕ್ಕಳಿಗೆ ಆಟದ ಜೊತೆ ಪಾಠವನ್ನು ಹೇಳಿಕೊಡುವ ಪದ್ಧತಿಯನ್ನ ಇಂದಿನ ಶಿಕ್ಷಣದಲ್ಲಿ ಅನುಸರಿಸಲಾಗುತ್ತಿದೆ. ಹೀಗಾಗಿ ಇಂದೋರ್ನ ಅಭಿಷೇಕ್ ಜೈನ್ ಕಿಲೋನೆ ವಾಲಾ ಅನ್ನೋ ಆಟಿಕೆ ಲೈಬ್ರರಿಯನ್ನ ಆರಂಭಿಸಿದ್ದಾರೆ. ದೇಶದ ಎಲ್ಲಾ ಉತ್ಕೃಷ್ಟ ಹಾಗೂ ಮೆಟ್ರೋ ನಗರದಲ್ಲಿ ಮಾತ್ರ ಲಭ್ಯವಿರುವ ಆಟಿಕೆ ವಸ್ತುಗಳು ಕಿಲೋನೆ ವಾಲಾ ಲೈಬ್ರರಿಯಲ್ಲಿ ಲಭ್ಯವಿದೆ. ಮೆಟ್ರೋ ನಗರದಲ್ಲಿ ಬಿಟ್ಟು ಉಳಿದ ನಗರದ ಮಕ್ಕಳಿಗೆ ಇಂತಹ ಹೈಟೆಕ್ ಆಟಿಕೆ ವಸ್ತುಗಳು ಆಟವಾಡಲು ದೊರೆಯುವುದಿಲ್ಲ. ಸಿಕ್ಕರೂ ಅದು ತುಂಬಾ ದುಬಾರಿ. ಕೇವಲ ಶ್ರೀಮಂತ ಮಕ್ಕಳಿಗೆ ಮಾತ್ರ ಸೀಮಿತವಾಗಿ ಬಿಡುತ್ತದೆ. ಹೀಗಾಗಿ ಆಟವಾಡಿ ವಾಪಸ್ ನೀಡಿ ಮತ್ತೆ ಹೊಸತು ಪಡೆಯಿರಿ ಎನ್ನುವ ಧ್ಯೇಯೋದ್ದೇಶದಿಂದ ಕಿಲೋನೆ ವಾಲಾ ಲೈಬ್ರರಿ ಆರಂಭಗೊಂಡಿದೆ. ಈಗಾಗಲೇ ದೇಶದ 9 ಮಹಾನಗರದಲ್ಲಿ ಈ ಸಂಸ್ಥೆಯ ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಶಿವಮೊಗ್ಗದಲ್ಲಿ 10ನೇ ಶಾಖೆ ಆರಂಭಗೊಂಡಿದೆ. ಬಡ ಮಧ್ಯಮ ವರ್ಗದ ಮಕ್ಕಳಿಗೆ ಬೆಲೆ ಬಾಳುವ ಕಲಿಕಾ ಆಟಿಕೆ ಸಾಮಾನುಗಳನ್ನು ಬಾಡಿಗೆ ರೂಪದಲ್ಲಿ ಒದಗಿಸುವುದು ಈ ಕಿಲೋನೆ ವಾಲಾ ಕಲಿಕೆ ಆಟಿಕೆ ಸಂಸ್ಥೆಯ ಪ್ರಮುಖ ಉದ್ದೇಶ. ಕಿಲೋನೆ ವಾಲಾ ಲೈಬ್ರರಿ ಮನರಂಜನೆ ಹಾಗೂ ಶಿಕ್ಷಣದ ಸಮ್ಮೇಳನವಾಗಿದೆ. ಇದರಲ್ಲಿ ನಾವು 1 ರಿಂದ 12ನೇ ತರಗತಿ ಒಳಗಿನ ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಪುಸ್ತಕ, ಸಿಡಿಗಳನ್ನು ಬಾಡಿಗೆ ರೂಪದಲ್ಲಿ ಕೊಡುತ್ತೇವೆ. ಯಾಕಂದ್ರೆ ಇಂದಿನ ಮಕ್ಕಳು ಒಂದಷ್ಟು ದಿನ ಆಟವಾಡಿ ಮತ್ತೆ ಹೊಸದು ಕೊಡಿಸಬೇಕು ಅಂತಾರೆ. ಹೀಗಾಗಿ ಪ್ರತಿ ವಾರ ಹೊಸ ಆಟಿಕೆ ಕೊಂಡುಕೊಳ್ಳೋದು ಪೋಷಕರಿಗೆ ಕಷ್ಟ. ಯಾಕಂದ್ರೆ ಬ್ರಾಂಡೆಡ್ ಆಟಿಕೆಗಳು ತುಂಬಾ ದುಬಾರಿಯಾಗುತ್ತವೆ. ಸಾಮಾನ್ಯ ಜನ ಇದನ್ನು ಖರೀದಿಸಲು ಸಾಧ್ಯವಿಲ್ಲ. ಹೀಗಾಗಿ ಬಾಡಿಗೆ ಮೂಲಕ ಖರೀದಿಸಬಹುದು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ और वैल्यू फॉर मनी मिलता है जो कि आज की बहुत बड़ी नीड है. ಶಿವಮೊಗ್ಗದಂತ ನಗರದಲ್ಲಿ ಮಕ್ಕಳಿಗೆ ತಿಂಗಳ ಬಾಡಿಗೆಯಲ್ಲಿ ಸಾವಿರಾರು ರೂಪಾಯಿ ದುಬಾರಿ ಕಲಿಕೆ ಆಟಿಕೆ ವಸ್ತುಗಳನ್ನು ನೀಡಲಾಗುತ್ತಿದೆ. ಪ್ರತಿ 7 ದಿನಕ್ಕೆ ಆಟಿಕೆ ವಸ್ತುಗಳನ್ನು ಸಂಸ್ಥೆ ಬದಲಾಯಿಸಿಕೊಡುತ್ತದೆ. ಶಿವಮೊಗ್ಗದಲ್ಲಿ 2,000ಕ್ಕೂ ಹೆಚ್ಚು ವಿವಿಧ ಕಲಿಕೆ ಆಟಿಕೆ ಸಾಮಗ್ರಿಗಳನ್ನು ಸಂಗ್ರಹಿಸಲಾಗಿದೆ. ಜುಲೈ 1ರಿಂದ ಶಿವಮೊಗ್ಗದ ಶಾಖೆ ಆರಂಭಗೊಳ್ಳಲಿದೆ. ಪ್ರತಿ ತಿಂಗಳು 240 ರೂಪಾಯಿ ಸಂದಾಯ ಮಾಡಿದರೆ 2,400 ರೂಪಾಯಿ ಮೌಲ್ಯದ ಆಟಿಕೆ ಸಾಮಾನುಗಳನ್ನು ನೀಡಲಾಗುತ್ತದೆ. ಪ್ರತಿ ವಾರ ಹಳೆ ಆಟಿಕೆಗಳನ್ನು ವಾಪಸ್ ಪಡೆದು ಹೊಸ ಆಟಿಕೆಗಳನ್ನು ಬದಲಾಯಿಸಿಕೊಡುತ್ತಾರೆ. ಈ ಹೊಸ ವ್ಯವಸ್ಥೆಯಿಂದ ತುಂಬಾ ಅನುಕೂಲವಾಗಲಿದೆ ಅನ್ನೋದು ಪೋಷಕರ ಅಭಿಪ್ರಾಯವಾಗಿದೆ. ನಾನು ಒಬ್ಬ ತಾಯಿಯಾಗಿ ಹಾಗೂ ಶಿಕ್ಷಕಿ ಕೂಡ ಆಗಿದ್ದೇನೆ. ನಾನು ಮಕ್ಕಳಿಗೆ ಇಲ್ಲಿ ಆಟ ಆಡೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಅದ್ರ ಸೆಲ್ಫ್ ಲರ್ನಿಂಗ್ ಆಗುತ್ತೆ. ಈಗ ನಲಿಕಲಿ ಒಳಗೆ ಅದೇ ಇರೋದು, ಮಕ್ಕಳು ತಾವೇ ಸ್ವತಃ ಕಲಿಯುವಂತದ್ದು. ಆದ್ರೆ ಇವೆಲ್ಲ ಮೆಟೀರಿಯಲ್ಸ್ ತುಂಬಾ ಕಾಸ್ಟ್ಲಿಯೆಸ್ಟ್ ಇದೆ. ಆದ್ರೆ ಎಲ್ಲರಿಗೂ ಇದನ್ನು ತಗೊಳ್ಳೋಕೆ ಸಾಧ್ಯ ಇಲ್ಲ. ಮಧ್ಯಮ ವರ್ಗದ ಜನರೇ ಹೆಚ್ಚಿಗೆ ಇರ್ತೀವಿ ನಾವು. ಇದು ಹೊಸ ಕಾನ್ಸೆಪ್ಟ್. ಯಾಕೆಂತಂದ್ರೆ ಈತಿನ ದಿನದಲ್ಲಿ ಜನ ಹೆಚ್ಚು ಖರ್ಚಾಗ್ತಾ ಇದೆ. ಅಂದ್ರೆ ಟಾಯ್ಸ್ ಗಳಿಗೆ ಮಕ್ಕಳಿಗೆ ಆಟ ಸಾಮಾನು ತರಿಸ್ತಾರೆ. ಈ ಉದಾಹರಣೆಗೆ ಒಂದು ಮಗುವನ್ನ ಒಂದು 5,000 ರೂಪಾಯಿ ಟಾಯ್ಸ್ ತರ್ತಾರೆ. ಆ ಮಗು ಒಂದು 6 ತಿಂಗಳ ಬೆಳವಣಿಗೆ ಆದ ತಕ್ಷಣ ಈ ಹಳೆ ಟಾಯ್ಸ್ ಗಳನ್ನ ಆಟ ಆಡೋದಿಲ್ಲ. ಆದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಹೊಸ ಟಾಯ್ಸ್ ಗಳನ್ನ ಅವರು ಆಡ್ಬಿಟ್ಟು ಮತ್ತೆ ಬದಲಾವಣೆಯನ್ನು ಮಾಡಿ ಮತ್ತೆ ಬಾಡಿಗೆ ಮತ್ತೆ ತಗೊಂಡು ಹೋಗುವಂತ ಒಂದು ಕಾನ್ಸೆಪ್ಟ್. ದೇಶದಲ್ಲೇ ಇದೊಂದು ಹೊಸ ಪ್ರಯೋಗ. ಇಂದಿನ ದುಬಾರಿ ದುನಿಯಾದಲ್ಲಿ ಮಕ್ಕಳಿಗೆ ಪ್ರತಿ ತಿಂಗಳು ಹೊಸ ಆಟಿಕೆಗಳನ್ನು ಖರೀದಿಸುವುದು ಪೋಷಕರಿಗೆ ಹೊರೆಯಾಗುತ್ತಿದೆ. ಇದೀಗ ಮೆಟ್ರೋ ನಗರದ ಹೈಟೆಕ್ ಹಾಗೂ ಗುಣಮಟ್ಟದ ಆಟಿಕೆ ವಸ್ತುಗಳು ಬಾಡಿಗೆ ರೂಪದಲ್ಲಿ ಲಭ್ಯವಾಗುತ್ತಿರುವುದರಿಂದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವು ಮನೆಯಲ್ಲೇ ಈ ಕಲಿಕಾ ಆಟಿಕೆಗಳಿಂದ ಸುಲಭವಾಗಿ ದೊರೆಯುತ್ತದೆ. ಬಸವರಾಜ ಯರಗಣಬಿ, TV9, ಶಿವಮೊಗ್ಗ.